ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದು ನನ್ನ ಸಿಸ್ಟರ್ ಮದುವೆ ಆಗಿರುತ್ತೆ, ಹಾಗಾಗಿ ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ನಮ್ಮ ಫ್ಯಾಮಿಲಿ ಪರಿಚಯ, ಹಾಗೆ ನಾವೆಲ್ಲ ಯಾವ ರೀತಿ ಮದುವೆಯಲ್ಲಿ ಎಂಜಾಯ್ ಮಾಡಿದ್ವಿ, ಹಾಗೆ ನಮ್ಮ ಶಾಸ್ತ್ರ ಪದ್ಧತಿಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ನನ್ನ ಮತ್ತು ಜಶ್ವಿನ ಫೈನಲ್ ಔಟ್ಲುಕ್ ಆಗಿರುತ್ತೆ. ಒಂದು ಬೇಜಾರಿನ ಸಂಗತಿ ಏನಂದರೆ ಇಬ್ಬರದು ಒಂದು ಫೋಟೋ ಕೂಡ ಸರಿಯಾಗಿಲ್ಲ. ಆಲ್ರೆಡಿ ನಮ್ಮ ಕಡೆ ಎಲ್ಲ ಏನು ಅಂತಂದರೆ, ಹುಡುಗ ತಪ್ಪಿದ್ರೆ ಹುಡುಗಿ ಯಾರೇ ಇದ್ದರೂ ಕೂಡ ಮನೆಯಿಂದ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಚೌಲ್ಟ್ರಿಗೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಇದು ಬಂದು ನನ್ನ 3ನೇ ದೊಡ್ಡಮ್ಮ. ಸೊ ನೋಡಿ ಎಲ್ಲರಿಗೂ ಹಾಯ್ ಮಾಡ್ತಿದ್ದಾರೆ, ನೀವು ಕೂಡ ಹಾಯ್ ಮಾಡಿ. ನಮ್ಮದು ತುಂಬಿದ ಬಳಗ ಆಗಿದ್ದರಿಂದ ತುಂಬ ಜನ ನಾವು ಫ್ಯಾಮಿಲಿಲಿ ಇದ್ದೀವಿ. ಹಾಗೆ ಒಂದೇ ಸರಿ ಈ ಥರ ಗೆಟ್ ಟುಗೆದರ್ ಆದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸೊ ಇದೆಲ್ಲ ಅಲ್ಲಿ ಹುಡುಗಿನೆಲ್ಲ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಹುಡುಗಿ ಹೋಗುವಂತಹ ಕಾರ್ಗೆ ಈ ಥರ ಪೂಜೆ ಎಲ್ಲ ಮಾಡಿ, ಸೊ ಇಲ್ಲಿಂದ ಹುಡುಗಿ ಜೊತೆ ಒಂದು 4-5 ಜನನ ನಾವು ಚೌಲ್ಟ್ರಿಗೆ ಕಳಿಸ್ತೀವಿ. ದೆನ್ ಹುಡುಗಿ ಎಲ್ಲ ಹೋದಾದ್ಮೇಲೆ ನಾವು ಕೂಡ ಇನ್ನೊಂದ್ಸಲಿ ನೀಟಾಗಿ ರೆಡಿ ಎಲ್ಲ ಮಾಡಿಕೊಂಡು ನಾವು ಕೂಡ ಹೋದ್ವಿ ಚೌಲ್ಟ್ರಿಗೆ. ಸೊ ಹೋಗೋಷ್ಟ್ರಲ್ಲಿ ಆಲ್ರೆಡಿ ಹುಡುಗಿ ಎಲ್ಲ ರೆಡಿಯಾಗಿ ರಿಸೆಪ್ಷನ್ಗೆ ನಿಂತಿದ್ರು. ಸೊ ಹಾಗಾಗಿ ನಾವು ಫ್ಯಾಮಿಲಿ ನಮ್ಮ ಅತ್ತಿಗೆದಿರು ನಾವೆಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ ರಿಸೆಪ್ಷನ್ನ. ಸೊ ನಮ್ಮಲ್ಲಿ ಹೆಂಗೆ ಅಂತಂದರೆ, ನಾವು 14 ಮೆಂಬರ್ಸ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಆಗಿರೋದ್ರಿಂದ 4 ಜನ ಗರ್ಲ್ಸ್, 10 ಮೆಂಬರ್ಸ್ ಬಾಯ್ಸ್ ಇದ್ರಿಂದ ಆಲ್ಮೋಸ್ಟ್ ಎಲ್ಲ 5 ಜನ ಅಣ್ಣಂದಿರಿಗೂ ಮದುವೆ ಆಗಿದೆ. ಹಾಗಾಗಿ ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ಇನ್ನು ನಾನು ನಮ್ಮ ಅಣ್ಣದಿರಿಗೆ ರೇಗಿಸ್ತಾ ಇದ್ದೆ, ನನ್ನ ಬಿಟ್ಟು ಒಬ್ಬರೇ ಸ್ವೀಟ್ ತಿಂತಾಯಿದ್ದೀರಾ ಅಂತ. ಹಾಗಾಗಿ ನೋಡಿ ಒಬ್ಬರಾದ್ಮೇಲೆ ಒಬ್ಬರು ಆಗ್ತಾನೆ ಇದ್ದಾರೆ. ಫಸ್ಟ್ ತಿನ್ಸಿದ್ದು ಬಂದು ನನಗೆ ಮೊದಲನೇ ಅಣ್ಣ, ಮಧ್ಯದಲ್ಲಿರೋನು ನನಗೆ 4ನೇ ಅಣ್ಣ, ಪಿಂಕ್ ಕಲರ್ ಶರ್ಟ್ ಬಂದು ನನಗೆ 5ನೇ ಅಣ್ಣ ಆಗಿರ್ತಾನೆ. ಸೊ ಎಲ್ಲರಿಗೂ ಒಂದು ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಫಸ್ಟ್ ನನ್ನಿಂದ ಇರೋರು ಬಂದು ಒಬ್ಬರತ್ತಿಗೆ, ಅವರಿಂದ ಇರೋರು ದೊಡ್ಡದಕ್ಕೆ, ಇವರು 5ನೇ ಅದಕ್ಕೆ ಆಗಿರ್ತಾರೆ. ಸೊ ಅಲ್ಲಿ ಪಿಂಕ್ ಸ್ಯಾರಿ ಇವಾಗ ಹಾಯ್ ಮಾಡ್ತಾರೆ, ಅವರು ನನಗೆ ಆಂಟಿ ಆಗ್ತಾರೆ. ಸೊ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇದ್ದರೆ ಎಲ್ಲ ಒಟ್ಟಿಗೆ ಇರ್ತೀವಿ. ಈ ರೀತಿ ಎಂಜಾಯ್ ಮಾಡ್ಕೊಂಡಂತೂ ಪಕ್ಕಾ ಇರ್ತೀವಿ. ಸೊ ನಾವಂತೂ ಎಲ್ಲ ಅಂಡಿಯರ ಜೊತೆ ಕೂಡ ಹೀಗೆ ಇರ್ತೀವಿ. ಆಂಟಿ ಮದುವೆ ಬಂದಿದ್ದೀನಿ, ಮದುವೆ ಬಂದಿದ್ದೀನಿ. ಹಾಯ್ ಮಾಡಿ ಎಲ್ಲವರ ರಗೋಣ ಹಾಯ್ ಮಾಡು. ಆ್ಯಂಡ್ ಆಗಲೇ ಅಲ್ಲಿ ತಾಂಬೂಲ ಎಲ್ಲ ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾಗಿ ನಾವು ಕೂಡ ಊಟ ಆದಮೇಲೆ ಇನ್ನೇನು ಫೈನಲಿ ಫೋಟೋ ಸೆಷನ್ನು. ಸೊ ಫೋಟೋ ಸೆಷನ್ ಆಗಿರೋದ್ರಿಂದ ನಮ್ಮ ಕಡೆ ಹೆಂಗೆ ಅಂದರೆ ಪೇರು ಅಣ್ಣಂದಿರು ಅತ್ತಿಗೆದಿರು ಫುಲ್ ಫ್ಯಾಮಿಲಿ ಹಂಗಿರುತ್ತೆ. ದೆನ್ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವಿಲ್ಲಿ ಒಂದಷ್ಟು ಫೋಟೋ ತೊಗೊಂಡು ರೀಲ್ಸ್ ಮಾಡೋಣ ಅಂತ ಹೋದರೆ ಅಲ್ಲಿ ಒಂದಷ್ಟು ಕಾಮಿಡಿ ಅಂತೆಲ್ಲ ಇತ್ತು. ಸೊ ಫೈನಲಿ ಮದುವೆ ಎಲ್ಲ ಮುಗಿದು ಸ್ವಲ್ಪ ಶಾಸ್ತ್ರಗಳೆಲ್ಲ ಇನ್ನೂ ಬ್ಯಾಲೆನ್ಸ್ ಇದ್ದಂಗೆ ಹುಡುಗಿ ಊಟಕ್ಕೆ ಹೋಗಿರೋ ಗ್ಯಾಪಲ್ಲಿ ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ. ಸೊ ಅದರಲ್ಲಿ ಮೇನ್ ಪಾರ್ಟ್ ಏನು ಅಂತಂದರೆ, ನಮ್ಮ ದೊಡ್ಡಮ್ಮದಿರು ಡ್ಯಾನ್ಸ್ ಮಾಡಿದ್ರು ಅಂತ. ಈಗ ಪರ್ಪಲ್ ಸೀರೆ ಇದೆ ಅಲ್ವಾ, ಅವ್ರು ನನಗೆ 2ನೇ ದೊಡ್ಡಮ್ಮ ಆಗಬೇಕು. ಸೊ ಅವ್ರು ನೋಡಿ ನಮ್ಮ ಮೊದಲನೇ ಅಣ್ಣ ನಿಂತ್ಕೊಂಡು ಡ್ಯಾನ್ಸ್ ಮಾಡಿಸ್ತಾ ಇದ್ದಾನೆ, ತುಂಬ ಖುಷಿ ಆಯಿತು. ಸೊ ನಮಗೆ ಇದೇ ಫಸ್ಟ್ ಟೈಮ್ ದೊಡ್ಡಮ್ಮದಿರ ಜೊತೆ ಡ್ಯಾನ್ಸ್ ಮಾಡಿದ್ದು. ಸೊ ಈಗ ಗ್ರೀನ್ ಕಲರ್ ಸ್ಯಾರಿ ಇದ್ದಾರಲ್ಲ, ಅವ್ರು ನಮ್ಮನ್ನ ಹೆಡ್ ಆಫ್ ದ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅವ್ರು ನಮ್ಮ ಮೊದಲನೇ ದೊಡ್ಡಮ್ಮ. ಅದೇ ನಂಗೆ ಫಸ್ಟ್ ಸ್ವೀಟ್ ತಿನ್ನಿಸ್ತಾ ಅಲ್ವಾ, ಸೊ ಅವ್ರ ಮಗ ಅವರು ಅದೆಲ್ಲ ಮುಗಿಸ್ಕೊಂಡು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಹೊಡ್ಕೊಂಡು ಆಡಿಕೊಂಡು ಎಲ್ಲರನ್ನೂ ಕೂರಿಸ್ಕೊಂಡು ಅತ್ತಿಗೆದಿರಿಂದ ಹಿಡ್ದು ಅಣ್ಣಂದಿರು ಬೋಟಗಳಿಗೆ ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಬಟ್ ನಮ್ಮ ಜಶ್ವಿ ಮಾತ್ರ ಡ್ಯಾನ್ಸಿಗೆ ಬರಲೇ ಇಲ್ಲ, ಅವಳೊಂಥರ. ಸೊ ಅವಳಿಗೂ ಕೂಡ ಈಗ ನಾವೇನು ಮಾಡಿದ್ವಿ ಅಂದರೆ, ಸರಿ ನೀನು ಊಟ ಮುಗಿಸ್ಕೊಂಡು ಪಪ್ಪನ ಜೊತೆ ಹೋಗು ಅಂತ ಹೇಳಿ ಅವಳನ್ನೂ ಕೂಡ ಕಳಿಸಿದ್ವಿ. ಇನ್ನು ನಾವು ಮನೆಗೆ ಹೋಗಿದ್ದು ಬಂದು 1:30 ಹಂಗಾಯಿತು. ಸೊ ಅದಾದಮೇಲೆ ಎಲ್ಲ ಮುಗಿಸ್ದಾದ್ಮೇಲೆ ಇಲ್ಲಿ ಬಳೆ ಶಾಸ್ತ್ರ. ಸೊ ಬಳೆ ಶಾಸ್ತ್ರನೂ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿಕೊಂಡೇ ಮಾಡಿದ್ವಿ. ಕೂತ್ಕೊಂಡು ಬಳೆ ಎಲ್ಲ ಹಾಕಿಸ್ಕೊಂಡು ಎಲ್ಲ ಮಾಡಿದ್ವಿ. ನನ್ನ ಕೈಗೆ ಹೆಂಗೆ ಅಂತಂದರೆ ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು. ಆಂಟಿ ಹುಡುಕಿ ಇಡ್ತಾನೆ ಇದ್ದರು, ಏಕೆಂದರೆ ಕೈ ಮಧ್ಯೆ ಅಡ್ಡಮೂಳೆ ಇರೋದ್ರಿಂದ ನನ್ನ ಕೈಗೆ ಸ್ವಲ್ಪ ದೊಡ್ಡ ಸೈಜೇ ಬೇಕು ಅಂತ ಹೇಳಿ ಅವರು ಹುಡುಕ್ತಾಯಿದ್ರು. ಸೊ ನಾವು ಕೂಡ ಈ ರೀತಿ ನಮ್ಮ ಮದುವೆ
ಮೀನ್ಸ್ ನಮ್ಮ ಮದುವೆಲಿರಲಿ ಅಥವಾ ನಮ್ಮ ಫ್ಯಾಮಿಲಿ ಮದುವೆಲಿ ಈ ರೀತಿ ಎಂಜಾಯ್ ಮಾಡ್ತೀವಿ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ. ಫೈನಲಿ ನನಗೆ ದೊಡ್ಡ ಬಳೆ ಸಿಕ್ಕಿದ್ರಿಂದ ಹಾಕಿಸ್ಕೊತಾ ಇದ್ದೀನಿ. ಆ್ಯಂಡ್ ಡ್ಯಾನ್ಸ್ ಮಾಡಿದ್ದು ಅಂದರೆ ಪ್ರತಿ ಮದುವೆಲೂ ಅಂತಲ್ಲ, ಈ ಮದುವೆಲಿ ಏನೋ ಒಂದು ನಾವೆಲ್ಲ ಮಾಡಬೇಕು ಅಂತ ಅನಿಸ್ತು. ಎಲ್ಲ ಫ್ರೀಯಾಗಿ ಕೂತಿದ್ವಲ್ಲ, ಹಾಗಾಗಿ ದೊಡ್ಡಮ್ಮಂದಿರಾಗಲಿ ಯಾರು ಕೂಡ ನಮಗೆ ಬೇಜಾರು ಮಾಡದೆ ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ. ಇನ್ನೇನು ಫೈನಲಿ ಮುಗೀತು. ಮುಗ್ದಾದ್ಮೇಲೆ ನಾವು ಕೂಡ ಇನ್ನು ಮನೆಗೆ ಹೊರಟ್ವಿ. ಸೊ ಇಷ್ಟ ಆಗಿತ್ತು ನಮ್ಮ ಮದುವೆಯ ಹಿಂದಿನ ದಿನದ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿದೆ ನೋಡಿ ಒಂದಷ್ಟು ಫೋಟೋಸು. ನಾವಂತೂ ಗ್ರೂಪ್ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ತೆಗೆಸ್ಕೊತೀವಿ. ಸೊ ಅದು ಬ್ಲ್ಯಾಕ್ ಡ್ರೆಸ್ ಬಂತು ನನ್ನ ಸಿಸ್ಟರು, ಇನ್ನೊಬ್ಬರು ಚಿಕ್ಕಪ್ಪನ ಮಗಳು. ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಇರಲಿ, ಅತ್ತಿಗೆದಿರ ಜೊತೆ ಇರಲಿ, ಅಣ್ಣಂದಿರ ಜೊತೆ ಇರಲಿ ಅಂತ ತೆಗೆಸ್ಕೊಂಡ್ವಿ. ನೋಡಿ ನಮ್ಮ 5 ಜನ ಅತ್ತಿಗೆಯಲ್ಲಿ ಒಬ್ಬರು ಬಂದಿರಲಿಲ್ಲ. ಇವ್ರು ಬಂದು ನನ್ನ 4 ಜನ ಅತ್ತಿಗೆಂದಿರು, ಇವ್ರು ಬಂದು ನನ್ನ 4 ಜನ ಅಣ್ಣಂದಿರು ಅಂತ ಹೇಳ್ಬೋದು. ಫೈನಲಿ ನಮ್ಮ ಅಪ್ಪನ ಜೊತೆ ಫಸ್ಟ್ ಟೈಮ್ ಈ ರೀತಿ ಫೋಟೋಸ್ ತೆಗೆಸ್ಕೊಂಡಿದ್ದು. ತುಂಬ ಖುಷಿ ಆಯಿತು ಫೋಟೋಸ್ ನೋಡಿ. ಹಂಗಾದ್ಮೇಲೆ ಒಬ್ಬೊಬ್ಬರು ಪೇರ್ ಅಂತೆಲ್ಲ ತೆಗೆಸಿದ್ವಿ. ಹಾಗೆ ನನ್ನ ಮತ್ತು ಜಸ್ವಿ ಔಟ್ಫಿಟ್ ಹೇಗಿತ್ತು ಅಂತ ಹೇಳಿ. ಬಿಕಾಸ್ ನನಗೆ ಈಗಲೂ ಗಿಲ್ಟ್ ಇದೆ, ಅಷ್ಟು ಚೆನ್ನಾಗಿ ರೆಡಿ ಆಗಿ ಅಷ್ಟು ಚೆನ್ನಾಗಿ ನಾನು ಡ್ರೆಸ್ನ ಕಸ್ಟಮೈಸ್ ಮಾಡಿ ಕೂಡ ಜಸ್ವಿದು ಒಂದು ಫೋಟೋಸ್ ನನಗೆ ಸಿಗಲಿಲ್ವಲ್ಲ ಅಂತ ಬೇಜಾರಿದೆ. ಹಾಗಾಗಿ ಅವಳ ಈ ಲುಕ್ನ ಇನ್ನೊಂದ್ಸಲಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾವು ಈ ರೀತಿ ಮದುವೆ ಫಂಕ್ಷನಲ್ಲಿ ಎಂಜಾಯ್ ಮಾಡಿಕೊಂಡು ಎಲ್ಲ ಫುಲ್ ನೋಡಿದ್ವಿ. ಸೊ ನೀವು ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.